ಅಲ್ಲಿ ಮುಂದೆ ಲೈಟ್ ಕಾಣಿಸ್ತಾ ಇದೆ, ಅಲ್ಲಿ ಹೋಗೋಣ. ಧೈರ್ಯ ಅಂತಲ್ಲ, ಸುಮ್ಮನೆ ಯಾಕೆ ರಿಸ್ಕ್ ಅಂತ. ಇದು ಸ್ವಲ್ಪ ಸ್ಕೇರಿ ಆಗಿದೆ. ಹಲೋ, ಮತ್ತೊಮ್ಮೆ ನಿಮ್ಮೆಲ್ರಿಗೂ ಸ್ವಾಗತ. ಈಗ ಇನ್ನೊಂದು ಕಡೆ ಹೋಗ್ತಾ ಇದ್ದೀವಿ, ಬನ್ನಿ ಆ ಜಾಗ ಯಾವುದು ನೋಡೋಣ. ಈಗ ನಾವು ನಂದ್ಯಾಲ ಹತ್ರ ಬಂದಿದ್ದೀವಿ. ಇಲ್ಲಿಂದ ಇನ್ನು 1.5 ಗಂಟೆ ಪ್ರಯಾಣ. ಸಖತ್ತು ಬಿಸಿಲಿದೆ, ಕಾರಲ್ಲೇ ಕೂತು 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 ಒಂಥರ ಆಗ್ತಾ ಇದೆ. ನಮ್ಮ ಯಜಮಾನ್ರಿಗೆ ಬೇರೆ ನಿದ್ದೆ ಬರ್ತಾ ಇದೆ. ಇವತ್ತು ಅವರೇ ಡ್ರೈವ್ ಮಾಡ್ತಾ ಇದ್ದಾರೆ, ಮಕ್ಕಳನ್ನ ಇಬ್ಬರನ್ನೂ ಬಿಟ್ಟಿಲ್ಲ. ಸೊ ನಾನೇ ಡ್ರೈವ್ ಮಾಡ್ತೀನಿ ಅಂತ, ಆದರೂ ನಿದ್ದೆ ಬರ್ತಾ ಇದೆ ಅಂತ, ಅದಕ್ಕೆ ಸ್ವಲ್ಪ ಟೀ ಕುಡಿಯೋಣ ಅಂತ ನೋಡ್ತಾ ಇದ್ದೀವಿ. ಎಲ್ಲ ಫ್ಲಾಸ್ಕಲ್ಲಿ ಮಾಡಿಟ್ಕೊಂಡಿದ್ದಾರೆ. ಸರಿ, ಫ್ಲಾಸ್ಕಲ್ಲಿ ಮಾಡಿಟ್ಟಿದ್ರೆ ನಮಗೆ ಫ್ರೆಶ್ ಆಗಿ ಆವಾಗಲೇ ಮಾಡ್ಕೊಡ್ತೀರಾ ಅಂದರೆ ಒಬ್ಬರು ಮಾಡ್ಕೊಡಲ್ಲ ಅಂತೆ. ನಮಗೆ ಫ್ಲಾಸ್ಕ್ ಟೀ ಬೇಡ ಅಂತ ಇವರು, ಅದಕ್ಕೆ ಇಲ್ಲೊಬ್ರು ಯಾರು ಫ್ರೆಶ್ ಆಗಿ ಮಾಡ್ತಾಯಿದ್ರು. ಒಂದು ಗ್ಲಾಸ್ ಟೀ ಕುಡಿದ್ಬಿಟ್ಟು ಬರ್ತೀನಿ ಅಂತ ಹೋದರು. ಶಶಾಂತ್ ಅವರು ಇಬ್ಬರು ಹೋಗಿದ್ದಾರೆ. ಶಶಾಂತ್ ಎಲ್ಲ ಕುಡಿಯಲ್ಲ ಮನೆಯಲ್ಲಿ ಟೀ, ಮಕ್ಕಳ ಕಾಫಿ ಟೀ ಅಭ್ಯಾಸ ಇಲ್ಲ. ತನುಷ್ ಒಬ್ಬನೇ ಅವಾಗಲಾದ್ರೆ ಎಕ್ಸಾಮ್ ಟೈಮಲ್ಲಿ ಮಾತ್ರ ಕಾಫಿ ಕೇಳ್ತಾನೆ, ಇಲ್ಲ ಅಂದರೆ ಅದು ಇಲ್ಲ. ಶಶಾಂತ್ ಅಂತೂ ಕುಡಿಯೋದೇ ಇಲ್ಲ. ಅವನು ಇವನ್ ಹಾಲು ಕೂಡ ಬಿಟ್ಬಿಟ್ಟಿದ್ದಾರೆ. ಇಬ್ಬರು ಹಾಲು ಕುಡಿಯಲ್ಲ, ಕಾಫಿ ಟೀ ಏನೂ ಅಭ್ಯಾಸ ಇಲ್ಲ ಇಬ್ರಿಗೂ. ಈಗ ಇಲ್ಲಿಂದ ಟೀ ಕುಡಿದು ಮಧ್ಯಾಹ್ನ ಹೋಗಿ ಸೇರ್ತೀವಿ ಆ ಜಾಗಕ್ಕೆ. ಏನದು ಏನು ಕೇವ್ಸ್ ತನುಷ್? ಬೆಲ್ಲಂ ಕೇವ್ಸ್. ಅದು ಮೋಸ್ಟ್ಲಿ 1 ಗಂಟೆ ಆಗುತ್ತೆ ಅನ್ಸುತ್ತೆ. ಕೇವ್ ಒಳಗಡೆನೆ, ಗುಹೆ ಒಳಗಡೆನೆ ತುಂಬ ಬಿಸಿ ಇರುತ್ತೆ ಅಂತ, ಹ್ಯೂಮಿಡಿಟಿ ಜಾಸ್ತಿ ಇರುತ್ತೆ ಅಂತ ಕೇಳಿಸ್ಕೊಂಡಿದ್ದೀನಿ, ಅಂದರೆ ಓದಿದ್ದು ಇಂಟರ್ನೆಟ್ಟಲ್ಲಿ. ಸೊ ನಾವು ಬೇರೆ ಮಧ್ಯಾಹ್ನ ಹೋಗ್ತಾ ಇದ್ದೀವಿ, ನೋಡೋಣ ಹೆಂಗಿರುತ್ತೆ ಅಂತ. ಅದಾದಮೇಲೆ ಅಲ್ಲಿಂದ ಗಂದಿಕೋಟ ಹೋಗಬೇಕು, ಅದು ಸ್ವಲ್ಪ ಸಾಯಂಕಾಲ ಆಗಿರುತ್ತೆ. ಸೊ ಅದನ್ನ ನೋಡಿಕೊಂಡು ಹೋಟೆಲ್ ರೂಮ್ಗೆ ಹೋಗ್ತೀವ, ಅಥವಾ ಹೋಟೆಲ್ ರೂಮ್ಗೆ ಹೋಗ್ಬಿಟ್ಟು ಆಮೇಲೆ ನೋಡೋಕೆ ಬರ್ತೀವ, ಅದು ಗೊತ್ತಿಲ್ಲ ನನಗೆ. ಸೊ ಕುಡಿದ್ರಾ ಚಾಯ್ ಕುಡಿದ್ಯಾ? ಯಾಕೆ ಅಪ್ಪ ಕುಡಿದ್ರಾ? ಸೊ ಹಿಂಗೆ ಕತೆ. ಇವತ್ತು ಇಲ್ಲೇ ಸ್ಟೇ, ಅಂದರೆ ಎಲ್ಲಿ ಹೋಗ್ತೀವೋ ಅಲ್ಲೇ ಸ್ಟೇ. ನಾಳೆ ಬ್ಯಾಂಗ್ಳೂರು ವಾಪಸ್, ನಾಳೆ ಫ್ರೈಡೇ ಬ್ಯಾಂಗ್ಳೂರು ವಾಪಸ್. 5 ದಿನದ ಟ್ರಿಪ್ಪು. ಬಟ್ ಯಾವಾಗ ಮನೆಗೆ ಹೋಗ್ತೀವೋ ಅಂತ ಅನಿಸ್ಬಿಡುತ್ತೆ, ಎಲ್ಲೇ ತಿರ್ಗಾಡ್ಕೊಂಡು ಹೋದ್ರೂ. ಮತ್ತು ಮೇನಾಗಿ ಊಟಗಳದ್ದು ಕಷ್ಟ. ಇಲ್ಲಿನ ಊಟ, ನಮ್ಮ ಸೈಡಿನ ಊಟ ಅದೆಲ್ಲ ಮ್ಯಾಚ್ ಆಗಲ್ಲ, ಅದು ಒಂದು. ಮತ್ತು ಎಲ್ಲ ಕಡೆ ಚೆನ್ನಾಗಿ ಸಿಕ್ಕತ್ತೆ ಅಂತಲೂ ಹೇಳೋಕ್ಕಾಗಲ್ಲ, ಹಾಗಾಗಿ ಸ್ವಲ್ಪ ಕಷ್ಟ. ಓಕೆ, ಏನೋ ಒಂದು ಅಡ್ಜಸ್ಟ್ ಮಾಡ್ಕೊಂಡ್ವಿ. ನಾಳೆ ಹೋಗ್ಬಿಟ್ಟು ಮನೆಯಲ್ಲಿ ಒಂದು ಅಟ್ಲೀಸ್ಟ್ ಸಿಂಪಲಾಗಿ ಒಂದು ಅನ್ನ ಸಾಂಬಾರು ಮಾಡಿಕೊಂಡು ನೋಡೋಣ. ಕುಡಿದ್ರಾ? ಇವಾಗ 3 ಅವರಿಬ್ರು ಮುಂದೆ ಹೋಗ್ಬಿಟ್ರು. ಚಿಕ್ಕ ಮಗ ಬೆಳಗ್ಗೆಯಿಂದ ಕಾಯ್ತಾ ಇದೆ, ಇವತ್ತು ನಂಗೆ ಡ್ರೈವಿಂಗ್ ಬಿಟ್ಟಿಲ್ಲ ಅಂತ. ನೋಡಿ, ಅವರಪ್ಪ ಇಳಿದು ಹೋದ ತಕ್ಷಣ ಹೋಗಿ ಅಲ್ಲಿ ಕುತ್ಕೊಂಡ್ಬಿಟ್ಟ ಡ್ರೈವಿಂಗ್ ಇದರಲ್ಲಿ. ಯಾರಿಗೂ ಬಿಡಲ್ಲ ಅಂತ. ಚಿಕ್ಕ ಮಕ್ಕಳು ಟಾಯ್ಸ್ಗೆ ಗಲಾಟೆ ಆಡ್ತಾರಲ್ಲ, ಹಂಗೆ ಅವ್ನು ಡ್ರೈವಿಂಗ್ ಮಾಡಕ್ ಗಲಾಟೆ ಮಾಡ್ತಾ ಇದ್ದಾರೆ. ಬೆಳಿಗ್ಗೆ ಅಂತ ಮೂಡೇ ಇರ್ಲಿಲ್ಲ, ಡ್ರೈವಿಂಗ್ ಬಿಟ್ಟಿಲ್ಲ, ನಮ್ಮಪ್ಪ ಡ್ರೈವ್ ಮಾಡ್ತಾ ಇದ್ದಾರೆ ಅಂತ. ಈಗ ಅವ್ರು ಎದ್ದೋದ ತಕ್ಷಣ ಹೋಗಿ ಅಲ್ಲಿ ಕುತ್ಕೊಂಡ್ಬಿಟ್ಟಾನೆ. ಅವ್ರ ಅಣ್ಣನ್ಗೂ ಬಿಟ್ಟಿಲ್ಲ. ಓಕೆ, ನಗ್ತಾ ಇದ್ದಾನೆ, ಕಂಪ್ಲೇಂಟ್ ಮಾಡ್ತಾ ಇದ್ದೀನಿ ಅವನ ಬಗ್ಗೆ. ನಗ್ತಾ ಇದ್ದಾನೆ. ಒಟ್ನಲ್ಲಿ ಡ್ರೈವಿಂಗ್ ಸಿಕ್ತಲ್ಲ, ಅದು ಸಾಕು, ನೀನ್ ಏನಾದ್ರೂ ಅನ್ಕೋ. ಹಂಗೆ ಕತೆ ಅವನು. ಇದು ನೋಡಿ, ನಾವಲ್ಲಿ ಇದ್ರಲ್ಲಿ ತಗೊಂಡ್ವಿ. ಏನ್ ಹೇಳ್ತಾರೆ ಇದಕ್ಕೆ? ಏನ್ ಹೇಳ್ದೆ ನಾನು? ಹೆಸರು ನಾನೇ ಮರ್ತೋಗ್ಬಿಟ್ಟೆ. ಗೊತ್ತಿಲ್ಲ ಇದಕ್ಕೆ ಹೆಸರೇ, ನಾನೇ ಮರ್ತೋಗ್ಬಿಟ್ಟೆ. ಈಗ ಆಂಧ್ರ ಸ್ಪೆಷಲ್ಲು ಅಕ್ಕಿ ಹಿಟ್ಟಿಂದ ಮಾಡ್ತಾರೆ. ಮಡಿಕೆ ಮೇಲೆ ತೆಳ್ಳಗೆ ಉಯ್ದ್ಬಿಟ್ಟು ಅದ್ರೊಳಗಡೆ ಡ್ರೈ ಫ್ರೂಟ್ಸು, ಸಕ್ಕರೆ ಪಾಕ, ತುಪ್ಪ ಇದೆಲ್ಲ ಹಾಕ್ಬಿಟ್ಟು ಈ ಥರ ಫೋಲ್ಡ್ ಮಾಡಿಟ್ಟಿರ್ತಾರೆ. ಆ ಹೆಸರೇ ಮರ್ತೋಯ್ತು ನನಗೆ. ನಾನೇ ಹೇಳಿ ತಗೊಂಡೆ, ಈಗ ಅದ್ರ ಹೆಸರೇ ಮರ್ತೋಯ್ತು. ತುಂಬ ಸ್ವೀಟ್ ಜಾಸ್ತಿ ಅಂತ ಅನ್ಸುತ್ತೆ, ಮತ್ತು ಗಿರಿಗಿರಿಯಾಗಿ ಪೇಪರ್ ಥರ ಅನ್ಸುತ್ತೆ. ಬರ್ತಿಲ್ಲ. ಸರಿ, ಇಲ್ಲಿ ಬಂದ್ವಲ್ಲ, ಬೇಕರಿಯಲ್ಲಿ ಕಾಣಿಸ್ತು, ಹಾಗಾಗಿ ತಗೊಂಡ್ವಿ. ಸರಿ, ಟೇಸ್ಟ್ ಮಾಡೋಣ. ತುಂಬ ವರ್ಷಗಳ ಹಿಂದೆ ನಾನು ಇದರಲ್ಲಿ ಎಲ್ಲೋ ಒಂದು ಕಡೆ ಎಕ್ಸಿಬಿಷನಲ್ಲಿ ತಿಂದಿದ್ದೆ. ಸೊ ಆಮೇಲೆ ಈಗ ತಿಂತಾ ಇದ್ದೀವಿ. ಅಂದರೆ ಒಂದ್ಸರಿ ನಮ್ಮ ಭರತ ಹೈದ್ರಾಬಾದಿಂದ ಕೂಡ ತಂದುಕೊಟ್ಟಿದ್ದೆ. ಅದು ಅಲ್ಲಿ ಫೇಮಸ್, ತುಂಬ ಸ್ವೀಟ್ ಜಾಸ್ತಿ ಅಂದರೆ ತಿನ್ನೋಕೆ ಸ್ವಲ್ಪ ಇದನ್ಸುತ್ತೆ, ಎಗಟ್ಟು ಹೊಡಿಯುತ್ತೆ.
ಓಕೆ, ಈಗ ಹೊರಟಿದ್ದೀವಿ. ಅವರು ತನುಷ್ ಡ್ರೈವ್ ಮಾಡ್ತಾ ಇದ್ದಾನೆ, ಶಶಾಂತ್ ಮುಂದೆ ಕೂತ್ಕೊಂಡಿದ್ದಾನೆ, ನಮ್ಮ ಯಜಮಾನ್ರು ಈಗ ಹಿಂದೆ ಬಂದಿದ್ದಾರೆ, ನನ್ನ ಪಕ್ಕ ಕೂತ್ಕೊಂಡಿದ್ದಾರೆ. ಅಲ್ಲಿ ಹೋಗೋಣ, ಕೇವ್ಸ್ ಹತ್ರ ಹೆಂಗಿರುತ್ತೆ ನೋಡೋಣ, ಹೋಗೋಣ ಬನ್ನಿ. ಸೊ ಈಗ ನಾವು ಬೆಲ್ಲಂ ಕೇವ್ಸ್ ಹತ್ರ ಹೋಗ್ತಾ ಇದ್ದೀವಿ. ಇದನ್ನು 1884 ಒಂದು ಬ್ರಿಟಿಷ್ ಅಧಿಕಾರಿ ಕಂಡುಹಿಡ್ದಿದ್ದಂತ. ಸೊ ಆಂಧ್ರ ಪ್ರದೇಶದಲ್ಲಿ ಇರುವಂಥ ಈ ಬೆಲ್ಲಂ ಕೇವ್ಸ್ನ 1.5-2 ಕಿಲೋಮೀಟರ್ಸ್ ಅಷ್ಟೇ ನಾವು ವಿಸಿಟ್ ಮಾಡೋಕ್ಕಾಗೋದು. ಎಷ್ಟು ದೂರ ಇದೆ, ಎಷ್ಟು ಕಿಲೋಮೀಟರ್ಸ್ ಇದೆ ಅಂದಾಜಿಲ್ಲ. ಸೊ ತುಂಬಾ ಚೆನ್ನಾಗಿದೆ, ಇದ್ರ ಬಗ್ಗೆ ಒಳ್ಳೆ ರಿವ್ಯೂಸ್ ಕೂಡ ಇತ್ತು. ಸ್ವಲ್ಪ ಒಳಗಡೆ ಬಿಸಿ ಇರುತ್ತೆ, ಹಾಗಾಗಿ ಹ್ಯೂಮಿಡಿಟಿ ಜಾಸ್ತಿ, ಮತ್ತು ಒಂಥರ ತುಂಬಾ ಸ್ಪೇಷಿಯಸ್ ಆಗಿದೆ, ವೆಲ್ ಮೇಂಟೈನ್ಡು, ನೀಟಾಗಿದೆ, ಕ್ಲೀನಾಗಿದೆ ಅಂತ ಹೇಳಿದ್ರು. ಒಂದು ಸಾರಿ ವಿಸಿಟ್ ಮಾಡಬೇಕಾಗಿರೋವಂಥ ಜಾಗ, ಅದಕ್ಕಾಗಿ ನಾವಿಲ್ಲಿ ಬಂದಿದ್ದೀವಿ. ಹೋಟೆಲ್ಗಳನ್ನ ಹುಡ್ಕೊಂಡು ಬೆಲ್ಲಂ ಕೇವ್ಸ್ ಹತ್ರನೇ ಬಂದ್ಬಿಟ್ವಿ. ಯಾವುದೋ ಆ ಥರ ಹೋಟೆಲ್ಗಳೇ ಇಲ್ಲ. ಸರಿ, ಇಲ್ಲಿ ಗೌರ್ಮೆಂಟ್ ಅವರು ಹರಿತಾ ರೆಸಾರ್ಟ್ಸ್ ಅವ್ರದ್ದೇ ಒಂದು ಹೋಟೆಲ್ ಇದೆ, ರೆಸ್ಟೋರೆಂಟ್ ಇದೆ. ಸರಿ, ಅಲ್ಲೇ ಊಟ ಮಾಡ್ಕೊಳ್ಳೋಣ ಅಂದ್ಕೊಂಡು ಅಲ್ಲಿ ಏನು ಸಿಕ್ಕತ್ತೆ ಗೊತ್ತಿಲ್ಲ, ನೋಡೋಣ. ಈಗ ಸದ್ಯಕ್ಕೆ ಬೆಲ್ಲಂ ಕೇವ್ಸ್ ಹತ್ರ ಬಂದಿದ್ದೀವಿ. ಊಟ ಮುಗಿಸ್ಕೊಂಡು ಒಳಗಡೆ ಹೋಗೋಣ. ಅಲ್ಲಿ ಏನೋ ಇದ್ದಂಗಿದೆ ನೋಡು, ಮುಂದೆ ಅಲ್ಲೂ ಒಂದಷ್ಟು ಕಾರ್ಗಳು ನಿಲ್ಲಿಸಿದ್ದಾರೆ. ಅದೇನು ಹರಿತಾ ರೆಸ್ಟೋರೆಂಟ್ ಅಂತ ಒಂದಿದೆ. ಇದು ಬೆಲ್ಲಂ ಕೇವ್ಸ್, ಅದೇ ಎಂಟ್ರೆನ್ಸ್ ಪಕ್ಕದಲ್ಲೇ ಇದೆ. ಇಲ್ಲಿಗೆ ಬಂದಿದ್ದೀವಿ, ಇಲ್ಲಿ ಏನಿದೆ ಗೊತ್ತಿಲ್ಲ, ನೋಡೋಣ ಒಳಗಡೆ ಹೋಗಿ. ಫೋನಲ್ಲೇ ಯಾವಾಗಲೂ ಕೂತ್ಕೊಂಡೆ, ಫೋನಲ್ಲೇ ಯಾವಾಗಲೂ ನಮ್ಮ ಯಜಮಾನ್ರು ಅಲ್ಲ ರೀ, ಹಾಂ ಅಲ್ವಾ. ಹೋಟೆಲ್ಗಳು ಹುಡ್ಕೊಂಡು ಕೊನೆಗೆ ಇಲ್ಲಿ ಬೆಲ್ಲಂ ಕೇವ್ಸ್ ರೈಟ್ ಸೈಡ್ಗೆ ಒಂದು ಹೋಟೆಲ್ ಇದೆ. ಗೌರ್ಮೆಂಟ್ ಅವ್ರದ್ದು, ನಮ್ಮದು ಮಯೂರ ಇದೆಯಲ್ಲ ಕರ್ನಾಟಕದಲ್ಲಿ, ಆ ಥರ ಇವ್ರದ್ದು ಆಂಧ್ರ ಅವ್ರದ್ದು ಗೌರ್ಮೆಂಟ್ ರೆಸಾರ್ಟ್ಗಳು ಇದೆ, ಸುಮಾರು ಹೋಟೆಲ್ಗಳು ಇದೆ ಹರಿತಾ ಅಂತ. ಅಲ್ಲಿಗೆ ಬಂದ್ವಿ. ದಾರಿಯಲ್ಲಿ ಎಲ್ಲೂ ಹೋಟೆಲ್ಗೆ ಕಾಣಿಸಿದ್ರು ಸಣ್ಣದಿರುತ್ತೆ, ಕುತ್ಕೊಳ್ಳೋಕ್ಕೂ ಜಾಗ ಇರಲ್ಲ ಆ ಥರದ್ದು. ಅದಕ್ಕೆ ನೋಡ್ಕೊಂಡು ಇಲ್ಲೇ ಬಂದ್ಬಿಟ್ಟು ಮೋಸ್ಟ್ಲಿ ಸಿಕ್ಕಲ್ಲ, ಹೋಟೆಲ್ ರೂಮ್ಗೆ ಹೋಗಬೇಕು ಅಂತ ಅಂದ್ಕೊಂಡು ಬಂದಿತ್ತು. ಅಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಊಟ ಮುಗಿಸ್ಕೊಂಡು ಕೇವ್ಸ್ ನೋಡೋಕೆ ಹೋಗಬೇಕು. 4:30 ಕ್ಲೋಸಿಂಗ್ ಟೈಮು, 4:15 ಕ್ಲೋಸಿಂದ 4 ಗಂಟೆ ಕ್ಲೋಸ್ ಅಂತೆ. ಈಗೇನು ಟೈಮು? ಈಗ 1:32 ಆಗಿದೆ. ನಾವು ಊಟ ಮಾಡ್ಕೊಂಡು ಹೋಗೋಕ್ಕೆ 2 ಗಂಟೆ ಆಗಿಬಿಡುತ್ತೆ. 4 ಗಂಟೆ ಕ್ಲೋಸ್ ಅಂತ ಕೇವ್ಸ್. ಊಟ ಬಂತು. 1 ರೈಸ್ ತೊಗೊಂಡಿದ್ವಿ, ಹಾಗೆ 4 ರೋಟಿನ 5 ರೋಟಿನ ತೊಗೊಂಡಿದ್ವಿ. ಈ ಕಡೆ ಎಲ್ಲ ದಾಲ್ ತುಂಬ ಚೆನ್ನಾಗಿರುತ್ತೆ, ಪಪ್ಪು ಅಂತ ಕರೀತಾರೆ, ಆಂಧ್ರ ಪಪ್ಪು ತುಂಬ ಫೇಮಸ್. ಸೊ ಊಟ ಮುಗೀತು. ಇಲ್ಲಿ ಎಂಟ್ರೆನ್ಸ್ ಟಿಕೆಟ್ ಇದೆ ಅಂತ ಅನಿಸುತ್ತೆ. ಕೌಂಟ್ರ್ ಅಲ್ಲಿದೆ, ಪಾರ್ಕಿಂಗ್ ಇಲ್ಲಿದೆ. ಪಾರ್ಕಿಂಗ್ ಮಾಡಿಬಿಟ್ಟು ಅಲ್ಲಿಗೆ ನಡ್ಕೊಂಡು ಹೋಗಬೇಕು. ಹೋಗೋಣ ಬನ್ನಿ, ಒಳಗಡೆ ಹೆಂಗಿರುತ್ತೆ ನೋಡೋಣ. ಬಿಸಿಲು ಇದೆ, ಅದ್ರ ಜೊತೆಗೆ ಗಾಳಿನೂ ಇದೆ. ಟೈಮು 2 ಗಂಟೆ ಆಗಿದೆ. ಹೇಳ್ದಂಗೆ 4 o'clock ಕ್ಲೋಸ್ ಅಂತ. ಅಲ್ಲೇನು 1 hour ಆಗ್ಬೋದು, ನೋಡೋಣ ಹೆಂಗಿರುತ್ತೆ ಅಂತ. ನೆನ್ನೆ ಅಕ್ಕಮಹಾದೇವಿ ಕೇವ್ಸ್ ಹೋಗಿದ್ವಿ, ಇವತ್ತು ಬೆಲ್ಲಂ ಕೇವ್ಸ್ ಬಂದಿದ್ದೀವಿ. ನೋಡೋಣ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ. ಹೋಗೋಣ ಬನ್ನಿ. ಟಿಕೆಟ್ ಪ್ರೈಸ್ ಎಲ್ಲ ಎಷ್ಟು ಗೊತ್ತಿಲ್ಲ, ಹೋಗಿ ಅಲ್ಲಿ ನೋಡಬೇಕು. ಸೊ ಒಳಗಡೆ ಹೋಗುವಾಗ 1-2 ನೀರು ಬಾಟ್ಲ್ ಎತ್ಕೊಂಡು ಹೋಗಿದ್ದೆ. ನೀರು ಈಗ ಎತ್ಕೊಂಡಿದ್ದೆ, ಬ್ಯಾಕ್ ಪ್ಯಾಕ್ ಎತ್ಕೊಂಡಿದ್ದೆ ನನ್ನ ಮಗ. ಹೋಗ್ತಾ ಇದ್ದೀವಿ ಬನ್ನಿ. ಅಲ್ಲಿ ಹೋಗಿ ಟಿಕೆಟ್ ಪ್ರೈಸ್ ಎಲ್ಲ ಏನು ನೋಡೋಣ, ಇದೆಯಾ ನೋಡೋಣ. ಫುಲ್ ಹಿಂಗೆ ಹೂಗಳಿಂದ ಹಸಿದೆ ನೋಡಿ. ಸೊ ಈ ಕೇವ್ಸ್ನ ಟೈಮ್ ಬಂದು ಬೆಳಿಗ್ಗೆ 10 ಗಂಟೆಯಿಂದ 4 ಗಂಟೆವರೆಗೆ. ಹಾಗೆ ದೊಡ್ಡವ್ರಿಗೆ 70 ರೂಪಾಯಿ, ಮಕ್ಕಳಿಗೆ 5 ವರ್ಷದಿಂದ 10 ವರ್ಷದವ್ರಿಗೆ 50 ರೂಪಾಯಿ ಇದೆ. ಗುಹೆಗೆ ದಾರಿ. ಅಲ್ಲಿ ಕಾಣಿಸ್ತಾ ಇದೆ ಅಲ್ಲ,
ಅದ್ರೊಳಗಡೆ ಹೋಗ್ಬೇಕು. ಕೇವ್ ಒಳಗಡೆ ಹೋಗ್ಬೇಕಂದ್ರೆ, ಗುಹೆ ಒಳಗಡೆ ಹೋಗ್ಬೇಕಂದ್ರೆ ಅಲ್ಲಿ ಹೋಗ್ಬೇಕು. ಅಂಡರ್ಗ್ರೌಂಡಲ್ಲಿದೆ ಗುಹೆಗಳು. ನೋಡೋಣ. ಅಯ್ಯೋ, ಇದು ನೋಡೋಕ್ಕೆ ಭಯ ಆಗುತ್ತೆ. ಹಾಂ, ಅಪ್ಪ ಇದು ನೋಡೋಕ್ಕೆ ಭಯ ಆಗುತ್ತೆ. ನೋಡಿ ಹೆಂಗಿದೆ ಗುಹೆ. ನೋಡಿ, ಬೆಲ್ಲಂ ಕೇವ್, ಸೇಫ್ಟಿ ರೆಸ್ಟ್ರಿಕ್ಷನ್ಸ್ ಎಲ್ಲ ಕೊಟ್ಟಿದ್ದಾರೆ. ಓಕೆ, ಹೋಗೋಣ. ಗುಣಕ್ಕೆ ಹೊದ್ದು ನೋಡಿದಾಗಿಂದ ಸ್ವಲ್ಪ ಭಯ, ಎಲ್ಲಂದ್ರೆ ಅಲ್ಲಿ ಹೋಗ್ಬಿಡ್ಬೇಡಿ ಅಂತ. ಅವಿತೀಸ್ No, it's sweat. ಲೈಟ್ ಅಲ್ಲಲ್ಲಿ Take the moisturizer in the sweat. கண்மணி அன்போடு காதலன் நான் எழுதும் கடிதமே. ಅಲ್ಲಿ ನೋಡಿ ಲೈಟ್ಸ್ ಚೇಂಜ್ ಆಗ್ತಾ ಇದೆ ಅಲ್ಲಿ. Actually, there's good amount of light. ಚೆನ್ನಾಗಿದೆ. ಮಸ್ಟ್ ವಿಸಿಟ್ ಪ್ಲೇಸ್ ಅಪ್ಪ ಇದು. ಬ್ಯೂಟಿಫುಲ್ ಆಗಿದೆ. ಅಲ್ಲಿನೇ ಇಲ್ಲ ಈ ಕೇವ್ಸಲ್ಲಿ ನೋಡಿ, ಅಲ್ಲಲ್ಲಿ ಈ ಥರ ಬಣ್ಣ ಬಣ್ಣದ ಲೈಟ್ಗಳನ್ನು ಹಾಕಿದ್ದಾರೆ. ಮತ್ತು ದಾರಿ ಕೂಡ ಇದೆ ನಡ್ಕೊಂಡು ಹೋಗೋಕ್ಕೆ. ಎತ್ತರ ಕೂಡ ಇದೆ. ಬಗ್ಗಿ ಹೋಗೋ ಥರ ಗುಹೆ ಅಲ್ಲ, ಆದರೆ ಇನ್ನೂ ಚೂರು ಮುಂದೆ ಹೋದರೆ ಹಂಗೆ ಇದೆ ಅಂತ. ಇಲ್ಲಿ ಬಂದ ತಕ್ಷಣ ಸೆಕೆ ನೀರು ಸುರಿಯೋಕ್ಕೆ ಶುರುವಾಗಿದೆ. ಗಾಳಿನೇ ಇಲ್ಲ. ಮತ್ತು ನಾವು ಮಾತಾಡ್ತಾ ಇರೋದೆಲ್ಲ ಇಕೋ ಆಗ್ತಾ ಇದೆ. ಬಟ್ ತುಂಬ ಚೆನ್ನಾಗಿದೆ. ಖಂಡಿತ ವಿಸಿಟ್ ಮಾಡಲೇಬೇಕಾದಂಥ ಜಾಗ ಇದು. ವೆರಿ ಬ್ಯೂಟಿಫುಲ್ ಕೇವ್ಸ್. ಎಷ್ಟು ಚೆನ್ನಾಗಿದೆ. ಅದು ಬಣ್ಣ ಬಣ್ಣದ ಲೈಟ್ ಅಲ್ಲಲ್ಲಿ ಹಾಕಿರೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನಮ್ಮ ಯಜಮಾನರು ಫೋಟೋ ವೀಡಿಯೋಸ್ ಮಾಡೋದ್ರಲ್ಲಿ ತುಂಬ ಬ್ಯುಸಿಯಾಗಿಬಿಟ್ಟಿದ್ದಾರೆ. ಚೆನ್ನಾಗಿದೆ. ಗಾಳಿ ಇಲ್ಲ ಅಂದರೆ ಪೂರ್ತಿ ಗಾಳಿ ಇಲ್ಲ ಅಂತಲ್ಲ. ಅಲ್ಲಲ್ಲಿ ಈ ಲೈಟ್ಸ್ ಹಾಕಿದಾರಲ್ಲ, ಅದೇ ಥರ ಗಾಳಿ ಬರಲಿಕ್ಕೆ ದೊಡ್ಡ ದೊಡ್ಡ ಫ್ಯಾನ್ಗಳು ಕೂಡ ಹಾಕಿದ್ದಾರೆ. ಸೆಕೆ ಆದರೆ ಅಲ್ಲಿ ಹೋಗಿ ನಿಂತ್ಕೋಬೋದು. ಅದು ತುಂಬ ಜಾಸ್ತಿ ಏನೂ ಇಲ್ಲ, ಒಂದು ಸ್ವಲ್ಪ ದೂರಕ್ಕೆ ಒಂದೊಂದು ಕಾಣಿಸುತ್ತೆ. ಬಟ್ ತುಂಬಾ ಚೆನ್ನಾಗಿದೆ ಜಾಗ ಮಾತ್ರ. ಅಬ್ಬಾ ಹೇಗಿದೆ ಗೊತ್ತಾ, ಭಯ ಆಗುತ್ತೆ ಕೆಲವು ಕಡೆ. ಅಲ್ಲಿ ಮೆಟ್ಲುಗಳಿದೆ, ಮೆಟ್ಲುಗಳು ಹತ್ಕೊಂಡು ಹೋಗೋಣ. ಮೇಲೆಲ್ಲ ಹಿಂಗಿದೆ ನೋಡಿ, ಬಾಪ್ರೆ ಹಿಂಗಿದೆ ಜಾಗ. ಅಲ್ಲಿದೆ ಸ್ಟೆಪ್. ಇದೆಲ್ಲ ಮಾಡಿದ್ದಾರೆ. ಎಷ್ಟು ದೂರ ಹೋಗ್ತೀಯಾ? ಈ ಲೈಟ್ಗಳಿಂದ ನಾವು ಹೋಗ್ಬೋದು ಒಳಗಡೆ, ಇಲ್ಲ ಅಂದರೆ ಕಷ್ಟ. ನೋಡಿ ಈ ಥರ ಇದೆ, ಕತ್ಲೆ ಬೇರೆ. ಲೈಟ್ ಇಲ್ಲದೆ ಹೋದರೆ ಕಷ್ಟ ಬರೋಕ್ಕೆ. ಹಿಂಗೆ ಲೈಟ್ಸು ಮೇಲ್ಗಡೆ ನೋಡಿ ಹೆಂಗಿದೆ ಅದೆಲ್ಲ. ಆವಾಗ ಲೈಟ್ಸ್ ಚೇಂಜ್ ಆಗ್ತಾ ಇರುತ್ತೆ. ಸೆಕ್ಷನ್ ತನಕ ಹೋಗ್ತಾ ಇದ್ದಾರೆ.
ಕೆಲವು ಕಡೆ ಅಂತೂ ಸ್ವಲ್ಪ ಭಯನೇ ಆಗುತ್ತೆ, ಎಲ್ಲಿ ಕಲ್ಲು ಬಂಡೆಗಳು ನಮ್ಮ ಮೇಲೆ ಬಿದ್ದೋಗ್ಬಿಡುತ್ತೋ, ನಾವೆಲ್ಲಿ ಸಿಕ್ಕಾಕೊಂಡ್ಬಿಡ್ತೀವೋ ಅಂತ. ಅದು ಗುಣಾಕೇವ್ನ ಒಂದು ಮಲಯಾಳಂ ಮೂವಿ ಬಂತಲ್ಲ, ಅದು ನೋಡಿದ್ಮೇಲಂತೂ ಸಖತ್ ಭಯ ಆಗ್ತಾಯಿತ್ತು ಕೆಲವು ಕಡೆ. ಮಂಟಪಂ ಏನೋ ಇದೆ. ಆದರೆ ಇಲ್ಲಿ ಚೆನ್ನಾಗಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ಹೇಗೆ ಹೋಗಬೇಕು ಒಳಗಡೆ ಮತ್ತು ಔಟ್ಸೈಡ್ ಹೆಂಗೆ ಬರಬೇಕು, ಅದಕ್ಕೆಲ್ಲ ಆ್ಯರೋ ಮಾರ್ಕ್ ಹಾಕಿದ್ದಾರೆ. ಮತ್ತು ಕೆಲವು ಕಡೆ ರಿಸ್ಟ್ರಿಕ್ಷನ್ ಇದೆ, ಅಲ್ಲಿ ಕ್ಲೋಸ್ಡ್ ಅಂತ ಕೂಡ ಹಾಕಿದ್ದಾರೆ. ನಾವೇನು ಮಾಡ್ತೀವಿ, ಸ್ವಲ್ಪ ಎಕ್ಸೈಟ್ಮೆಂಟಲ್ಲಿ ಈ ಜಾಗನ ಎಕ್ಸ್ಪ್ಲೋರ್ ಮಾಡೋಣ, ಹಿಂಗಿದೆ ನೋಡೋಣ, ಯಾಕೆ ಕ್ಲೋಸ್ ಮಾಡಿದ್ದಾರೆ, ಅಲ್ಲಿ ಹೋಗೋಣ ಅಂತ ಅಂದ್ಕೊಂಡು ಹೋದಾಗ ರಿಸ್ಕ್ ಅಂತೂ ಖಂಡಿತ ಇದ್ದೇ ಇರುತ್ತೆ. ಹಾಗಾಗಿ ಅವ್ರು ಏನು ನಮಗೆ ಒಂದು ಇದು ಕೊಟ್ಟಿದ್ದಾರೆ ಮಾರ್ಗದರ್ಶನ, ಅದನ್ನೇ ಫಾಲೋ ಮಾಡಿದ್ರೆ ಬೆಸ್ಟ್ ಅಂತ ಅನಿಸುತ್ತೆ ಅಲ್ವಾ. ಇಲ್ಲೆಲ್ಲ ಯಾರಾದರೂ ಕುತ್ಕೊಂಡಿದ್ರು ನಮಗೆ ಗೊತ್ತೇ ಆಗಲ್ಲ. ನೋಡಪ್ಪ ನೋಡಿ, ಇಲ್ಲೇನಿದೆ, ಇಲ್ಲಿ ಆ ಕಡೆ ಲಿಂಗ ಇದೆ, ಈ ಕಡೆ ಏನೋ ಮಂಟಪ ಅಷ್ಟೇ. ನಡ್ರಿ ಯಾವುದೋ ಒಂದು ಕಡೆ. ತಲೆ ಇಲ್ಲಿ ಸ್ವಲ್ಪ ಬಗ್ಗಿ ಹೋಗಬೇಕು, ಹೈಟ್ ಇರೋರು, ಇಲ್ಲಾಂದರೆ ತನುಷ್ ಬಗ್ಗಿ ಹೋಗ್ತಾ ಇದ್ದಾನೆ. ಕೆಳಗಡೆ ಜಾರೋ ಥರ ಇದೆ ಸ್ವಲ್ಪ. ಇಲ್ಲಿ ತೆಗೀರಿ ಬೇಕಾದರೆ, ಇಲ್ಲಿ ಬರುತ್ತೆ ನಮ್ಮ ಫೋಟೋಸ್. ಓಹೋ, ಇಲ್ಲಿ ಮೆಟ್ಲು ಬೇರೆ ಹತ್ಕೊಂಡು ಹೋಗ್ಬೇಕಪ್ಪ. ನೋಡಿ ಹೆಂಗಿದೆ ಜಾಗ. ಇನ್ನೆಷ್ಟು ಹೋಗ್ತೀರಾ ರೀ? ಸಾಕು, ಆಮೇಲೆಲ್ಲ ಮಿಸ್ ಆಗಿಬಿಟ್ರೆ ಕಷ್ಟ. ಇಲ್ಲೇನು ಕತ್ಲೆ ಇದೆ ಫುಲ್ಲು, ಏನೇ ಇಲ್ಲ. ಸೆಕೆ ನೀರು ಹಂಗೆ ಸುರಿತಾ ಇದೆ, ಗಾಳಿನೇ ಇಲ್ವಲ್ಲ ಹಾಗಾಗಿ. ಮತ್ತು ಕೆಲವು ಕಡೆ ತುಂಬ ಕತ್ಲೆ ಇದೆ, ಅಲ್ಲೇನೋ ಮಂಟಪ ಇದೆ ಅಂತ ಇದ್ದಾರೆ. ನಮ್ಮ ಯಜಮಾನ್ರು ಹೋಗಿ ಬರ್ತಾ ಇದ್ದಾರಲ್ಲ, ಅದು ಪೂರ್ತಿ ಕತ್ಲೆ ಇದೆ, ಆದರೆ ಅಲ್ಲಿ ಹೋಗೋಕ್ಕಾಗ್ತಾಯಿಲ್ಲ. ಸೊ ಓಕೆ, ಅಲ್ಲಿ ಮುಂದೆ ಲೈಟ್ ಕಾಣಿಸ್ತಾ ಇದೆ, ಅಲ್ಲಿ ಹೋಗೋಣ. ಧೈರ್ಯ ಅಂತಲ್ಲ, ಸುಮ್ಮನೆ ಯಾಕೆ ರಿಸ್ಕು. ಅಲ್ಲಿ ಹೋಗೋಣ ಅಂತ, ಅಲ್ಲಿ ಲೈಟ್ಸ್ ಇದೆಲ್ಲ, ಅಲ್ಲಿ ಹೋಗೋಣ ಅಂತ. ಇದು ಸ್ವಲ್ಪ ಸ್ಕೇರಿ ಆಗಿದೆ, ಕಡೆ ಮಣ್ಣು ಥರ ಇದೆ, ಅದು ಜಾರ್ತಾ ಇದೆ. ಬಟ್ ನಾವು ಅದಕ್ಕೆ ಟ್ರೆಕ್ಕಿಂಗ್ ಶೂಸೋ ಚಪ್ಪಲಿನ ಹಾಕೊಂಬರ್ಬೇಕು, ಇಲ್ಲ ಅಂತ. ಈಗ ಬಂದಿರೋದು ಗೊತ್ತಾಗುತ್ತಲ್ಲ ದಾರಿ, ಆಮೇಲೆ ನಾವು ಇಲ್ಲೇ ಇರಬೇಕಾಗ್ಬಿಡುತ್ತೆ ಆಮೇಲೆ. ಓಕೆ, ಇದು ಒಂದು ಜಾಗ ಏನು ಚೆನ್ನಾಗಿದೆ ನೋಡಿ, ಬ್ಯೂಟಿಫುಲ್ ಪ್ಲೇಸ್. ಅಲ್ಲೆಲ್ಲ ಯಾರು ಹೋಗ್ತಾರೆ ನೋಡಪ್ಪ, ಅಲ್ಲಿ ನಾನು ಹೋಗಲ್ಲ. ಎರಡು ಕಡೆನೂ, ಇಲ್ಲಿ ಒಂದಿದೆ, ಇಲ್ಲಿ ಒಂದಿದೆ ಜಾಗ. ಅಬ್ಬಾ, ನಮ್ಮ ಕೇವ್ಸ್ ಸೂಪರ್ ಜಾಗ. ಒಂದು ಸಾರಿ ವಿಸಿಟ್ ಮಾಡ್ಬೋದು. ಇದೆಲ್ಲ ಒರಿಜಿನಲ್ ಆಗಿ ಆಗಿರೋ ಅಂಥದ್ದು. ಮೇಲ್ಗಡೆ ಹಿಂಗಿದೆ, ಲೈಟ್ಸ್ ಬೇರೆ ಚೇಂಜ್ ಆಗ್ತಾ ಇರುತ್ತೆ. ಏನೋ ಮಂಟಪಮ್ಮ ಅಂತ, ಎಲ್ಲಿದೆಯೋ ಇದೇನಾ ಮಂಟಪಮ್ಮ? ಓಕೆ, ಇದೇ ರೀ ಮಂಟಪ. ಸರಸಕುರಾರ ರಾರಾ ಸರಸಕುರಾರ, ಆ ಥರ ಇದೆ ಜಾಗ. ಇದು ಮೇಲ್ಗಡೆ ಎಲ್ಲ ನೋಡಿ, ಇದು ಮಂಟಪಮ್ಮಂತೆ. ಈ ಥರ ಇದೆ, ಹಿಂಗಿದೆ ಮೇಲ್ಗಡೆ. ಒಂಥರ ಸುತ್ತ ಹಿಂಗೆ ತೋರಿಸ್ಬಿಡ್ತೀನಿ ನೋಡಿ ಒಂದ್ಸರಿ, ಹೆಂಗೆ ಬರುತ್ತೆ. ಆಮೇಲೆ ಇದು ಮಂಟಪಮ್ಮ ಅಂತ ಇಲ್ಲಿ ಬರ್ತಿದ್ದಾರೆ, ಕಾಣಿಸುತ್ತಾ? ಒಂದು ಮಂಟಪ ಅಂತೆ, ಫುಲ್ ರೌಂಡಾಗಿದೆ ಮಂಟಪ.
ಇದೆ ಡೆಡ್ ಎಂಡು. ಇಲ್ಲಿಂದ ವಾಪಸ್ ಹೋಗಬೇಕು. ಸಣ್ಣ ಸಣ್ಣ ಗುಹೆಗಳಿದೆ, ಹಿಂಗಿದೆ, ದೊಡ್ಡದಾಗಿದೆ ಮಂಟಪ. ಇದೀನಿ, ಬರ್ತಾ ಇಲ್ಲ ಇಳಿಯೋಕ್ಕೆ. ನ್ಯಾಚುರಲ್ ಗುಹೆ. ಜಾರುತ್ತೆ, ಹುಷಾರಾಗಿ ಹೋಗ್ಬೇಕು. ಇಲ್ಲ ಅಂದರೆ ಅಷ್ಟೇ ಅಷ್ಟೇ ಅಷ್ಟೇ. ಕೆಳಗಡೆ ಹೋದರೆ ಇಲ್ಲೇನೋ ಕೋಟಿಲಿಂಗ ಅಂತೆ, ಲಿಂಗಾಲು ಇಲ್ಲೆಲ್ಲ ಹೇಳ್ಕೊಂಡು ಹೋಗ್ಬೇಕು. ಹೋಗೋಣ, ನೋಡೋಣ. ಅಲ್ಲಿ ಮಂಟಪಂ ನೋಡಿ ಆಯಿತು. ಎಷ್ಟು ದೂರ ಬಂದಿದ್ದೀವಿ, ಶಿವನ ನೋಡ್ಕೊಂಡು ಹೋಗ್ಬಿಡೋಣ. ಓಂ ನಮಃ ಶಿವಾಯ. ಶಂಭೋ ಶಂಕರ ಹರ ಹರ ಮಹಾದೇವ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಶಂಭೋ ಶಂಕರ ಹರ ಹರ ಮಹಾದೇವ. ಶಶಾಂತನ ನೋಡಪ್ಪ ಹೆಂಗಿದೆ ಇಲ್ಲಿ. ಅಲ್ಲಲ್ಲಿ ಲೈಟ್ಸ್ ಹಾಕಿರೋದಕ್ಕೆ ನಾವು ಹೋಗೋಕ್ಕೆ ಬರೋಕ್ಕೆ ತೊಂದರೆ ಇಲ್ಲ. ಇಲ್ಲ ಅಂದರೆ ಇಲ್ಲೆಲ್ಲಾದರೂ ಮಿಸ್ ಆಗಿಬಿಟ್ರೆ ಅಷ್ಟೇ. ಜ್ಯೂಸ್ ಬ್ರೇಕ್ ಈಗ. ನಾನು ತೆಗಿತೀನಿ, ಇಲ್ಲಾಂದರೆ ಏನು ಕೊಟ್ಟಿಲ್ಲ ಅಂತ. ಬಟ್ಟೆ ಎಲ್ಲ ಫುಲ್. You didn't have bigger one? ಫುಲ್ಲು ಸ್ವೆಟ್ಟಿಂಗ್. This sells for about 20 rupees. Only 5 rupees difference. ಶಶಾಂತ್, ಶಶಾಂತ್, why cutie? Where are you? ಏನ್ ಪುಟ್ಟಿ? ಒಳಗಡೆ ಹೋದ್ರೆ ಅಲ್ಲಿ ಲಿಂಗ ಇದೆ ಅಂತ. ಸರಿ ನೋಡಿ, ಅಲ್ಲಿಂದ ಬಂದಿರೋದು. ಸೊ ಹಿಂಗೆ ಈ ಥರ ಇದೆ. ಒಳಗಡೆ ಹಿಂಗೆ ಹೋಗ್ಬೇಕು. ಕಮ್. ಇಲ್ಲಿ ಸ್ವಲ್ಪ ಕಿರಿದಾಗಿದೆ ಜಾಗ. ಇದೆಲ್ಲ ಕ್ಲೋಸ್ ಆಗಿದೆ. ಈ ದಾರಿ ಹೆಂಗಿದೆ ಅಲ್ಲ. ಓ ಗಾಡ್, ನೋಡ್ಕೊಂಡು ಸ್ವಲ್ಪ
ಎಷ್ಟು ದೂರಪ್ಪ, ಅವನೇನು 200 ಮೀಟರ್ಸ್ ಅಂದ ಅಲ್ವಾ? ತನುಷ್ ನಿಧಾನ ಶಶಾಂತ್, ಬೇಗ ಬೇಗ ಬನ್ರಿ. ಸಾಕು, ಇನ್ನು ಎಷ್ಟು ದೂರ ಹೋಗ್ಬೇಕಪ್ಪ? ಅದೇನೋ 200 ಮೀಟರ್ಸ್ ಅಂದ. 2 ಕಿಲೋಮೀಟರ್ಸ್ ಎಲ್ಲ. 200 ಮೀಟರ್ಸ್ ಅಂದ. ಇಲ್ಲೆಲ್ಲ ಮಳೆ ಬಂದರೆ ನೀರು ಬರುತ್ತೆ, ಗೊತ್ತು. ಮುಲ್ಗೋಗಿ ಬರುತ್ತೆ ಇದು. ಆ ಸೌಂಡೇ ಒಂಥರ ಭಯ ಆಗ್ತಾ ಇದೆ. ಪಾತಾಳ ಗಂಗಾ ಅದು ಮಾಯಾ ಮಂದಿರಮ್ಮ. ಮೋಸ್ಟ್ಲಿ ನಾವು ಮಂದಿರ ಇತ್ತಲ್ಲ, ಅದು ಮಂಟಪಮ್ಮ. ಇದು ಮಾಯಾ ಮಂದಿರ ಅಂತೆ. ಪಾತಾಳ ಗಂಗಾ ಅಂತ ಹಿಂಗೆ ಹೋಗ್ತಾ ಇದ್ದೀವಿ. ನೋಡೋಣ. ಹೆಂಗೆ ಹೋಗೋದು ಪಾತಾಳ ಗಂಗಾ? ಇದೇ ಪಾತಾಳ ಗಂಗಾಗೆ ಬಂದಿದ್ದೀವಿ. ಲಿಂಗ ಗಂಗೆ ಎಲ್ಲಿಂದ ಬರ್ತಾ ಇದ್ದಾಳೆ? ಪಾತಾಳ ಗಂಗಾ ಇದು. ಬಾಪ್ರೆ, ಪಾತಾಳ ಗಂಗೆ ಅಂತ ಎಲ್ಲಿಂದ ಬರ್ತಾ ಇದೆ ನೀರು ಗೊತ್ತಿಲ್ಲ. ಅಲ್ಲಿಂದ ಕಾಣಿಸ್ತಾ ಇದ್ದಾಳೆ. ನೀರು ಎಷ್ಟು ಕ್ಲಿಯರ್ ಆಗಿದೆ, ಸೌಂಡ್ ಜಾಸ್ತಿ ಬರ್ತಾ ಇದೆ. ಸಾರಿ, ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಶಂಭೋ ಶಂಕರ ಮಹಾದೇವ ಪಾಹಿಮಾಂ. ಅಲ್ಲಿಂದ ಬಂದು ಪಾತಾಳ ಗಂಗೆ ಸಾರ್ಥಕ ಆಯಿತು. ಅಷ್ಟು ಬಿಸಿ ಸೆಕೆ. ಅದರಲ್ಲಿ ಅಲ್ಲಿ ಬಂದ ತಕ್ಷಣ ಶಿವನ ಲಿಂಗ ನೋಡಿ, ಅಲ್ಲಿ ಪಾತಾಳ ಗಂಗೆ ಹೆಂಗೆ ಹರಿತಾ ಇದೆ, ಎಲ್ಲಿಂದ ಬರುತ್ತೆ ಎಲ್ಲಿ ಹೋಗುತ್ತೆ ಗೊತ್ತಿಲ್ಲ. ಅದನ್ನ ನೋಡಿದ ತಕ್ಷಣವೇ ಎಲ್ಲ ಮರ್ತೋಗ್ಬಿಡುತ್ತೆ. ತುಂಬಾ ಚೆನ್ನಾಗಿತ್ತು. ಎಷ್ಟು ಕ್ಲಿಯರ್ ಆಗಿದೆ ಗೊತ್ತಾ ನೀರು, ಕುಡಿಯೋಕ್ಕೂ ಅಷ್ಟೊಂದು ಚೆನ್ನಾಗಿದೆ. ಬನ್ನಿ ಹೋಗೋಣ. ಸೊ ಆಯಿತು, ಇಲ್ಲಿಂದ ಇನ್ನು ಹೊರಡೋದಷ್ಟೇ. ಇಷ್ಟೇ ಅಂತ ಅಂದ್ಕೊಳ್ತೀನಿ ಜಾಗ. ಸೊ ಪಾತಾಳ ಗಂಗೆ ನೋಡಿಕೊಂಡು ಇನ್ನು ಹೊರಡೋದು. ಅದು ಮಾಯಾ ಮಂದಿರ ಅಂತ, ಅಲ್ಲಿಗೆ ಹೋಗಿದ್ದಾರೆ. ಅಲ್ಲಿ ಹೋಗ್ಬಿಟ್ಟು ಮಾಯ ಆಗಿಬಿಡ್ತಾರೆ, ನನಗೆ ಗೊತ್ತಿಲ್ಲ. ಮಾಯಾ ಮಂದಿರ ಅಂತ. ನನ್ನ ಮಗ ನೋಡಿ ಅಲ್ಲಿ ಮೇಲ್ಗಡೆಯಿಂದ ಫ್ಯಾನ್ ಗಾಳಿ ಥರ ಬಿಟ್ಟಿದ್ದಾರೆ. ಸೆಕೆ, ಸಖತ್ತು ಸೆಕೆ. ಅದಕ್ಕೆ ಅಲ್ಲೋಗಿ ನಿಂತ್ಕೊಂಡ್ಬಿಟ್ಟಿದ್ದಾನೆ ಗಾಳಿಗೆ. ಚೆನ್ನಾಗಿದೆ. ಕತ್ಲೆಯಲ್ಲಿ ಕಾಣಿಸ್ತಾ ಇದ್ದೀನಿ, ಏನೋ ಅನ್ಕೋಬೇಡಿ. ಅಲ್ಲಲ್ಲಿ ಮಾತ್ರ ಲೈಟ್ಸ್ ಇದೆ, ಮಿಕ್ಕಿದ ಕಡೆ ಎಲ್ಲ ಕತ್ಲೆನೇ. ಸ್ವಲ್ಪ ಬೆಳಕು ಬರುತ್ತೆ, ತುಂಬ ಕತ್ಲೇನೂ ಅಲ್ಲ. ಲೈಫಲ್ಲಿ ಒಂದು ಸಾರಿ ಆದರೂ ಇಂಥ ಜಾಗಗಳನ್ನ ವಿಸಿಟ್ ಮಾಡಬೇಕು ನೋಡಿ. ಎಷ್ಟೊಂದು ಜಾಗಗಳಿದೆ, ನಮಗೆ ಗೊತ್ತೇ ಇಲ್ಲ. ತುಂಬ ಚೆನ್ನಾಗಿದೆ. ವೆರಿ ನೈಸ್ ಪ್ಲೇಸ್, ಮಸ್ಟ್ ವಿಸಿಟ್ ಪ್ಲೇಸ್. ಚೆನ್ನಾಗಿದೆ ಅಂತಾರೆ. ಸೊ ಅಲ್ಲಿ ಪಾತಾಳ ಗಂಗೆ ಹರಿತಾ ಇತ್ತಲ್ಲ, ಅದೇ ಮೋಸ್ಟ್ಲಿ ಚಿತ್ರಾವತಿ ರಿವರ್ ಅಂತ ಅನಿಸುತ್ತೆ. ಅದು ಎಲ್ಲಿಂದ ಬರುತ್ತೆ ಎಲ್ಲಿ ಹೋಗುತ್ತೆ ಅಂತ ಇಲ್ಲಿ ಗೊತ್ತಿಲ್ಲ, ಆದರೆ ಬಂದಿಕೋಟದ ಹತ್ರ ಕಾಣಿಸುತ್ತೆ ನಮಗೆ ಚಿತ್ರಾವತಿ ರಿವರು.
ಚಿತ್ರಾವತಿ ನೀರಿನ ಹರಿವಿಂದನೇ ಈ ಬಲ್ಲಂ ಕೇವ್ಸು ಒಂಥರ ಫಾರ್ಮ್ ಆಗಿರೋದು ಅಂತ ಹೇಳ್ತಾರೆ. ಇದೊಂದು ಅದ್ಭುತವಾದಂಥ ಜಾಗ, ಜೊತೆಗೆ ವಿಸ್ಮಯ ಕೂಡ. ಹಾಗೆ ಅಕ್ಕಮಹಾದೇವಿ ಕೇವ್ಸ್ ಒಂಥರ ಇದ್ದರೆ ಇದು ಇನ್ನೊಂದು ಥರ ಇದೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಜಾಗ ಮಾತ್ರ. ಹತ್ತಿ ಬಂದು ಸುಸ್ತಾಯ್ತು. ಇಲ್ಲಿ ಹೊರಗಡೆ ಸಣ್ಣ ಗಾಳಿ ಬೀಸ್ತಾ ಇದೆ ಗೊತ್ತಾ. ಎಷ್ಟೋ ಕಿಲೋಮೀಟ್ರ್ಗಳಿದೆ ಅಂತ, ಬಟ್ ಕೆಲವು ಕಡೆ ಅಷ್ಟೇ ಹೋಗೋಕೆ ನಮಗೆ ಜಾಗ ಇರೋದು. ಜಾಗ ಮಾಡಿದ್ದಾರೆ. ಗಾಡಿ ಚೆನ್ನಾಗಿ ನಡೆದು ಸಾಕಾಯ್ತು. ಫುಲ್ಲು ಸ್ವೆಟ್ ಮಾಡಿ ಒಂದು ಗತಿ ಆಗ್ಬಿಟ್ವಿ.